ಅಷ್ಟಕ್ಕೂ ಯಾರು ವೈದಿಕ ಇವನು? ನಮಗೆ ಎಲ್ಲಿ ತೊಂದರೆ ಆದರೂ ಅಲ್ಲಿಗೆ ಬರ್ತಿದ್ದಾನೆ. ನಮ್ಮನ್ನ ಕಾಪಾಡೋದಕ್ಕೆ ಅವನ ಅತ್ತೆ ಮಗಳಾಗಿರೋ ಕಾವೇರಿನ ಏನು ಮಾಡೋದಕ್ಕೂ ಹೆಸವನಲ್ಲ. ಅಷ್ಟಕ್ಕೂ ಇವನ್ಗೇನು ಬೇಕು ಅಂತಲೇ ಗೊತ್ತಾಗ್ತಿಲ್ವಲ್ಲ. ಏನೇ ಕೇಳಿದ್ರು ಸಮಯ ಬಂದಾಗ ಕೇಳ್ತೀನಿ ಅಂತ ಹೋಗ್ತಾ ಇದ್ದಾನೆ. ಯಾರಾದ್ರೆ ನಮ್ಗೇನ್ ಡ್ಯಾಡಿ? ನಮ್ಗೋಸ್ಕರನೇ ಹುಟ್ಟಿರೋನ್ ತರ ಇದ್ದಾನೆ, ನಮ್ಗೋಸ್ಕರನೇ ಸಾಯೋ ತರನೂ ಇದ್ದಾನೆ. ನೋಡೋಣ. ನಾವಂತೂ ಶಂಕುಯಿಂದ ತುಂಬಾ ಸೇಫ್ ಝೋನಲ್ಲಿ ಇದೀವಿ. ಅದ್ ನಮಗೆ ಒಳ್ಳೇದೇ ಅಲ್ವಾ? ಅವ್ನ್ ಮಾಡಿರೋ ಸಹಾಯಕ್ಕೆ 10,000ನೋ 15,000ನೋ ಮುಖದ ಮೇಲೆ ಬಿಸಾಕಿ ಅವತ್ತಿನ ಋಣನ ಅವತ್ತೇ ತೀರಿಸ್ಕೊಂಡ್ರೆ ಸರಿ ಹೋಗುತ್ತಲ್ವಾ ಅಗ್ನಿದೇವ್? ಇವಾಗ ಪ್ರಾಮಿಸ್ ಮಾಡಿದಿಕ್ಕೆ ನಾಳೆ ಅವ್ನಿಗಿಷ್ಟ ಬಂದಂಗೆ ಏನೇನೋ ನಮ್ಮ ಹತ್ರ ಕೇಳಿದ್ರೆ ಅದನ್ನೆಲ್ಲ ಮಾಡಕ್ಕಾಗತ್ತಾ? ಮಾಡಿದ್ದು ಪ್ರಾಮಿಸ್ ಅಲ್ವಾ ವೈದಿಕ? ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ ಅಂತ ಯಾವುದೋ ಪತ್ರದಲ್ಲಿ ಬರ್ಕೊಟ್ಟಿಲ್ಲ ತಾನೆ. ಏನೇ ಆದರೂ ಅವನು ನಮಗೆ ಮಾಡಿರೋದು ತುಂಬ ದೊಡ್ಡ ಸಹಾಯ. ಒಂದ್ಸಲ ಯೋಚನೆ ಮಾಡು, ಅವನು ನಮಗೆ ಸಹಾಯ ಮಾಡದೇ ಇದ್ದಿದ್ರೆ, ಆ ದಾಸ ಕಾವೇರಿಗೆ ಸತ್ಯ ಹೇಳಿದ್ದಿದ್ರೆ ದೊಡ್ಡಮ್ಮ ನಮ್ಮನ್ನು ಜೀವಂತವಾಗಿ ಇರಕ್ಕೆ ಬಿಡ್ತಿರ್ಲಿಲ್ಲ. ಅವನು ಮಾಡಿರೋ ಸಹಾಯಕ್ಕೆ ಅವನ್ನ ಸಂತೋಷ ಪಡಿಸ್ಬೇಕು. ಇಲ್ಲಾಂದರೆ ಆ ಕಾವೇರಿಗೆ ಸಹಾಯ ಮಾಡ್ದ ಅನ್ಕೋ, ಆಗ ನಮ್ಮ ಗುಂಡಿನ ನಾವೇ ತೋಡ್ಕೊಂಡಂಗಾಗತ್ತೆ. ಸೊ ಎಲ್ಲ ಸಸೂತ್ರವಾಗಿ ನಡಿಬೇಕು ಅಂದರೆ, ಅವನ್ನ ನಮ್ಮ ದಿನದಲ್ಲಿ ಇಟ್ಕೋಬೇಕು ಅಂದರೆ ಈ ಥರ ಪ್ರಾಮಿಸ್ನೆಲ್ಲ ಮಾಡಬೇಕಾಗತ್ತೆ ವೈದಿಕ. ಅವನು ಕೇಳೋ ಕೋರಿಕೆನ ನಾವು ಕೊಡೋ ಥರ ಇದ್ದರೆ ಹ್ಯಾಪಿಯಾಗಿ ಕೊಟ್ಬಿಡೋಣ. ಆದರೆ ಅವನು ಬೇಡ್ದಿರೋದೇನಾದರೂ ಕೇಳಿದ್ರೆ ಅವನ ಪ್ರಾಣನ ತೆಗೆದು ಬಿಡೋಣ. ತೊಂದರೆಯಿಂದ ತಪ್ಪಿಸ್ಕೊಂಡ್ವಲ್ಲ ಅಂತ ಆ ಕಾವೇರಿನ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು ನಾವು. ಮೊದಲು ಆ ದಾಸನ್ಗೆ ಈ ಊರ್ ಬಿಟ್ಟು ಹೋಗೋದಕ್ಕೆ ಹೇಳು. ಮತ್ತೆ ಕಾವೇರಿ ಕಣ್ಣಿಗೆ ಬಿದ್ದರೆ ಈ ಸಲ ಅಂತೂ ಶಂಕು ಬಂದು ಕಾಪಾಡ್ದ, ಮತ್ತೆ ಯಾರು ಕಾಪಾಡ್ತಾರೆ ಹೇಳು? ಹೌದು ವೈದಿಕ, ದಾಸ ಇಷ್ಟೊತ್ತಿಗೆ ಜಾಗ ಬದಲಾಯಿಸಿರ್ತಾನೆ. ಮತ್ತೆ ನಾವು ಕರೆಸೋವರೆಗೂ ನಮ್ಮ ಸುತ್ತಮುತ್ತ ಅವನು ಎಲ್ಲಿಗೂ ಬರಲ್ಲ. ಅವನ ಬಗ್ಗೆ ಭಯ ಪಡುವಂಥ ಅವಶ್ಯಕತೆನೂ ಇಲ್ಲ. ಡ್ಯಾಡಿ, ದಾಸ ನಮ್ಗೆ ಬರೀ ಪ್ರಾಬ್ಲಮ್ ಅಷ್ಟೇ. ಅವನಿಲ್ಲ ಅಂದ್ರೂ ಇನ್ನೂ ಒಂದು ಪ್ರಾಬ್ಲಮ್ ಇದೆ. ಅಜ್ಜಿಗೆ ಪ್ರಜ್ಞೆ ಬಂದ್ರೆ ದೇವಸ್ಥಾನದ ಬಾಗ್ಲು ಯಾರು ತೆಗೆದ್ರು ಅಂತ ಪ್ರಶ್ನೆ ಮಾಡ್ತಾರೆ. ಅನುಮಾನನೇ ಇಲ್ಲದೆ ಆನ್ಸರ್ ಆಗಿ ಕಾವೇರಿ ಹೆಸರು ಬರುತ್ತೆ. ಅದೇನಾದ್ರೂ ನಡೆದ್ರೆ ಕಾವೇರಿನೇ ನಿಜವಾದ ವಾರಸ್ದಾಳು ಅನ್ನೋ ನಿಜ ಗೊತ್ತಾಗೋಗುತ್ತೆ. ಅದೇನಾದ್ರೂ ಗೊತ್ತಾದ್ರೆ ಪ್ರಜೆಗಳಿಗೋಸ್ಕರ ಪವರ್ ಆಫ್ ಅಟಾರ್ನಿನ ಬರ್ದಿದ್ದ ಅಜ್ಜಿ ಎಲ್ಲ ಆಸ್ತಿ ವ್ಯವಹಾರಗಳನ್ನ, ಆರ್ಥಿಕ ವ್ಯವಹಾರಗಳನ್ನ, ಎಲ್ಲ ಅಧಿಕಾರನೂ ಅವಳ ಹೆಸರಿಗೆ ಬರೀತಾರೆ ಅಜ್ಜಿ. ಆಗ ಹೋಗೋದಿಕ್ಕೂ ತಿನ್ನೋದಿಕ್ಕೂ ಎಲ್ಲದಕ್ಕೂ ನಾವು ಕಾವೇರಿ ಮುಂದೆ ಭಿಕ್ಷೆ ಬೇಡ್ಬೇಕಾಗತ್ತೆ. ಯಾವುದೇ ಪರಿಸ್ಥಿತಿನಲ್ಲೂ ಕಾವೇರಿನೇ ಕಲ್ಯಾಣಿ ಅನ್ನೋ ವಿಷಯ ಅತ್ತೆ ಅವ್ರಿಗೆ ಗೊತ್ತಾಗಬಾರ್ದು. ನಡೀರಿ. ಹಾಂ ಸರಿ, ನಡೀರಿ. ಕಾವೇರಿ, ಯಾಕಿಷ್ಟೊತ್ತಾಯ್ತು? ಅದೇನಿಲ್ಲ ಅಪ್ಪ, ಶಿವಲಿಂಗಕ್ಕೆ ಪೂಜೆ ಮಾಡ್ತಿದ್ನಲ್ವಾ, ಸ್ವಲ್ಪ ಹೊತ್ತು ಅಲ್ಲೇ ಇದ್ ಬಂದ್ರೆ ಒಳ್ಳೇದು ಅಂತ ಅನ್ನಿಸ್ತು. ಅದಕ್ಕೆ ಸ್ವಲ್ಪ ಹೊತ್ತು ಅಲ್ಲೇ ಇದ್ ಬಂದೆ. ಆಗ ನೀನೀಗ ಇದನ್ನ ಕುಡ್ಸು, ಕೂತ್ಕೋ. ಅಪ್ಪ ಹಿಡ್ಕೊಳ್ಳಿ.
ನಾರಾಯಣಮ್ಮ ತಪ್ಪಿಸ್ಕೊಂಡ್ಲು. ಕಾವೇರಿನಿ ಕಲ್ಯಾಣಿ ಅಂತ ದೊಡ್ಡಮ್ಮನ್ ಗೊತ್ತಾದ್ರೆ ಅಷ್ಟೇ ಕತೆ. ಈ ವಿಷಯ ಅವ್ರಿಗೆ ಗೊತ್ತಾಗ್ಬಾರ್ದು. ಅಜ್ಜಿ ಅಜ್ಜಿ ಎದ್ದೇಳಿ ಅಜ್ಜಿ. ಅಪ್ಪ, ನೀವೇನೋ ಭಯ ಪಡ್ಬೇಡಿ. ಅಜ್ಜಿಗ್ ಪ್ರಜ್ಞೆ ಬರುತ್ತೆ. ಅಭಿಷೇಕ ಮಾಡಿದ್ನ ತಗೊಂಡ್ ಬಂದು ಅಜ್ಜಿ ಕುಡಿಸಿದ್ವಿ ಅಲ್ವಾ, ಖಂಡಿತವಾಗ್ಲೂ ಪ್ರಜ್ಞೆ ಬರುತ್ತೆ. ನೀವು ಭಯ ಪಡ್ಬೇಡಿ. ಹೌದು ಅಂಕಲ್, ರಾಜಮಾತೆ ಬಗ್ಗೆ ನೀವು ಟೆನ್ಷನ್ ತಗೋಬೇಡಿ. ಅತ್ತೆಯವರು ಪ್ರಜ್ಞೆ ಬರಬಾರ್ದು. ದೇವಸ್ಥಾನದ ಬಾಗ್ಲು ಕಾವೇರಿ ತೆಗ್ದಿದ್ದು ಅಂತ ಅವ್ರಿಗೆ ಗೊತ್ತಾಗ್ಬಾರ್ದು. ಈ ದುಷ್ಟ ಅಂತೂ ದೊಡ್ಡಮ್ಮವ್ರಿಗೆ ಕಾವಲ್ ಕಾಯ್ತಾ ಕೂತ್ಬಿಟ್ಟಿದ್ದಾನೆ. ಹಾಗೆ ಕಾವೇರಿನ ಸಾಯಿಸ್ಬೇಕು ಅಂತ ಅನ್ಕೋತಿದ್ದಾನೆ. ಈಗ ಕಾವೇರಿ ಬಗ್ಗೆ ದೊಡ್ಡಮ್ಮವ್ರಿಗೆ ಗೊತ್ತಾದ್ರೆ ಏನ್ ಮಾಡ್ತಾನೋ. ಹೇಗಾದ್ರೂ ಈ ನಿಜ ಎಲ್ರಿಗೂ ಗೊತ್ತಾಗ್ಬೇಕು. ಅಪ್ಪ, ಅಲ್ಲಿ ನೋಡಿ. ಅಪ್ಪ ಅಪ್ಪ, ಅಲ್ಲಿ ನೋಡಿ ಅಪ್ಪ. ಅಮ್ಮ, ನನ್ನ ನೋಡಮ್ಮ. ಅಮ್ಮ, ಕಣ್ತೆರಿಯಮ್ಮ. ಕಾವೇರಿ, ಅಮ್ಮ ಕಣ್ತೆರೆದ್ರು. ಅಮ್ಮ ಕಣ್ತೆರೆದ್ರು. ಅಪ್ಪ, ಸ್ವಾಮೀಜಿ ಹೇಳಿದ್ರಲ್ವಾ, ಅಭಿಷೇಕ ಜಲನ ಅಜ್ಜಿ ಕುಡ್ಸಿದ್ರೆ ಎದ್ದೇಳ್ತಾರಂತ. ಅಲ್ಲಿ ನೋಡಿ, ಸ್ವಾಮೀಜಿ ಹೇಳಿದಾಗೆ ನಡೀತಿದೆ. ನಾರಾಯಣಮ್ಮ, ಅಮ್ಮ ಅಮ್ಮನ್ ನೋಡು. ಅಮ್ಮವ್ರೆ, ಭಗವಂತ. ಅಮ್ಮ ಪ್ರಜ್ಞೆ ಬಂತು. ಅಜ್ಜಿ, ಅಮ್ಮ ನನ್ ನೋಡಮ್ಮ, ಅಜ್ಜಿ? ನನ್ ನೋಡು. ನನ್ನ ನೋಡಿ. ಅಮ್ಮ, ನಿಮ್ಗೇನು ಆಗಿಲ್ಲ. ಅಮ್ಮ. ಅಜ್ಜಿ, ನಿಮ್ಗೇನೂ ಆಗಿಲ್ಲ ಅಲ್ವಾ? ಏನಾಯ್ತು? ನನಗೇನಾಯ್ತು? ಮೊನ್ನೆ ನೀವು ಕಾವೇರಿ ಹೆಸರಲ್ಲಿ ಪವರ್ ಆಫ್ ಅಟಾರ್ನಿ ಬರಿಬೇಕಾದ್ರೆ ಯಾರೋ ಗೋಲಿಂದ ನಿಮ್ಗೆ ಹೊಡೆದ್ಬಿಟ್ರು. ಹೌದಮ್ಮ. ಆ ಏಟಿಂದ ನಿಮಗೆ ಪ್ರಜ್ಞೆ ತಪ್ಪೋಯ್ತು. ಹೌದು ಅಜ್ಜಿ, ಎಲ್ರಿಗೂ ತುಂಬಾ ಭಯ ಆಯ್ತು. ಹೌದಮ್ಮ, ನನಗೆ ಕೈ ಕಾಲು ಅಲ್ಲಾಡ್ಲೇ ಇಲ್ಲ. ಆ ಪರಮೇಶ್ವರನೇ ನಿನಗೆ ಮತ್ತೆ ಪುನರ್ಜನ್ಮ ಕೊಟ್ಟಿದ್ದು. ನಾನು ಮತ್ತೆ ನಿನ್ನ ಈ ರೀತಿ ನೋಡ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ. ಹೌದು ದೊಡ್ಡಮ್ಮ. ಸಮಯಕ್ಕೆ ಸರಿಯಾಗಿ ಸ್ವಾಮೀಜಿ ಬಂದು ಪರಿಹಾರ ಹೇಳದೇ ಇದ್ದಿದ್ರೆ ನಿಮ್ಮನ್ನ ನಾವು ಬದುಕಿಸ್ಕೊಳ್ಳೋಕೆ ಆಗ್ತಾನೆ ಇರಲಿಲ್ಲ. ಸ್ವಾಮೀಜಿ ಬಂದಿದ್ರಾ? ಹೌದಮ್ಮ, ಬಂದಿದ್ರು. ನಮ್ಮೂರಲ್ಲಿರೋ ಶಿವಾಲಯದಲ್ಲಿ ಆ ಶಿವನಿಗೆ ಅಭಿಷೇಕ ಮಾಡಿದ್ದ ನೀರಿಂದ ನಿಮ್ಮನ್ನ ಪ್ರಾಣಾಪಾಯದಿಂದ ಕಾಪಾಡ್ಬೋದು ಅಂತ ಹೇಳಿದ್ರು. ಅಂದ್ರೆ ಮುಚ್ಚಿ ಹೋಗಿದ್ದ ಶಿವಾಲಯದ ಬಾಗ್ಲು ತೆಗೆದ್ಬಿಟ್ರಾ? ಹೌದಮ್ಮ, ತೆಗೆದ್ವಿ ಅಮ್ಮ, ತೆಗೆದ್ಬಿಟ್ವಿ. ಹೌದು ಅಜ್ಜಿ, ಆ ಶಿವಲಿಂಗಕ್ಕೆ ಅಭಿಷೇಕ ಮಾಡಿರೋ ನೀರ್ ಕುಡಿದ್ಮೇಲೇನೆ ಇವಾಗ ನಮಗ್ ಪ್ರಜ್ಞೆ ಬಂದಿರೋದು. ಮಹಾದೇವಿಯವರ ರಾಜ್ ಮಹಲ್ ಇದೆ ಅಂತಾಯ್ತು. ಇವಾಗ ಒಳಗ್ ಹೋಗಿ ಆ ಮಹಾದೇವಿ ಅವರ ಹತ್ರ ಪರ್ಮಿಷನ್ ಕೇಳಿ ದೇವಸ್ಥಾನದ ಒಳಗಡೆನೂ ವಿಡಿಯೋ ಮಾಡಿ ನನ್ನ ಚಾನಲಿಗೆ ಹಾಕ್ತೀನಿ. ಅಷ್ಟಕ್ಕೂ ದೇವಸ್ಥಾನದ ಬಾಗ್ಲು ಯಾರು ತೆಗೆದ್ರು?
ನಾನೇ ಅಮ್ಮ ಮಹಾದೇವಿ ಅವರೇ, ಅಮ್ಮ ಮಹಾದೇವಿ ಅವರೇ, ಮಹಾದೇವಿ ಅಮ್ಮ ಅವರೇ, ಒಳಗೆ ಯಾರಾದ್ರೂ ಇದ್ದೀರಾ? ಓ ಮಹಾದೇವಿ ಅಮ್ಮ ಅವರೇ. ಅಜ್ಜಿ ನೀವೆಲ್ಲೇ ರೆಸ್ಟ್ ಮಾಡಿ ನಾನು ಯಾರು ಅಂತ ನೋಡ್ ಬರ್ತೀನಿ. ಹಾ ನೀನ್ ಇಲ್ಲೇ ಇರ್ಬೇಕಾಗಿತ್ತು ಕಾವೇರಿ. ಅಮ್ಮವ್ರು ನಿನ್ ಬಗ್ಗೆನೇ ಕೇಳ್ತಾ ಇದಾರೆ. ಬಾಗಿಲ್ ತೆಗ್ದಿದ್ ನೀನೆ ಅಂತ ಗೊತ್ತಾಗ್ತಿತ್ತಲ್ವಾ? ಛೇ, ಯಾರು? ಅಮ್ಮ 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 ಅಮ್ಮವ್ರೆ, ಅಮ್ಮ ಅಮ್ಮ ನಿಧಾನ ಅಮ್ಮ ದೊಡ್ಡಮ್ಮ ಅಮ್ಮ ಅಮ್ಮ ಯಾರ್ ತೆಗದ್ರು? ದೇವಸ್ಥಾನದ ಬಾಗ್ಲಿ ಯಾರ್ ತೆಗದ್ರು? ಕಲ್ಯಾಣಿ ಬಂದ್ಲಾ? ಬೇಬಿ ಹೇಳು. ಶಿವ, ಹೇಳು ಶಿವ. ನಾನೇ ತೆಗ್ದಿದ್ದು ಅಜ್ಜಿ. ಹಾಗ್ ನಡೆಯೋದಕ್ ಸಾಧ್ಯ ಇಲ್ಲ, ಹಾಗ್ ನಡೆಯೋದಕ್ ಸಾಧ್ಯ ಇಲ್ಲ. ನಿಜವಾಗ್ಲೂ ಅಜ್ಜಿ? ಬೇಕಾದ್ರೆ ದೊಡ್ಡಪ್ಪನ್ ಕೇಳಿ. ಶಿವ, ಅಮ್ಮ ಹೌದು ದೊಡ್ಡಮ್ಮ. ನಮ್ ಪೂರ್ವಿಕರು ಮಾಡಿರೋ ತಪ್ಪಿನಿಂದ ಆ ದೇವಸ್ಥಾನದ ಬಾಗ್ಲು ಮುಚ್ಚ ಹಾಕಿದ್ರು. ಅವತ್ತು ಹೇಳಿದ್ ನನಗಿನ್ನೂ ನೆನಪಿದೆ. ಈ ಮನೆ ಪ್ರಧಾನ ವಾರಸ್ದಾರಳು ನನ್ನ ಶಿವದೇವನ್ ರಕ್ತ ಹಂಚ್ಕೊಂಡು ಹುಟ್ಟೋಳಿಂದ ಮಾತ್ರನೇ ಆ ದೇವಸ್ಥಾನದ ಬಾಗಿಲು ತೆಗಿಯತ್ತೆ ಅಂತ ಹೇಳಿದ್ರು. ತನ್ನ ದೇವಸ್ಥಾನದ ಬಾಗಿಲು ತೆಗಿಯಕ್ಕೆ ಇಷ್ಟ ಇಲ್ದೇನೆ ನನ್ನ ಮೊಮ್ಮಗಳನ್ನ ನನ್ನಿಂದ ದೂರ ಮಾಡ್ದ ಆ ಶಿವ. ಅಂಥದ್ರಲ್ಲಿ ಮಯೂರಿ ತೆಗೆದ್ರೆ ಹೇಗ್ ತೆರೆದುಕೊಳ್ಳುತ್ತೆ? ಕಣ್ಣು ಮುಂದೆ ಇರೋ ಸಾಕ್ಷಿಗೆ ನಾವು ಬೆಲೆ ಕೊಡ್ದೆ ಯಾವತ್ತೋ ಯಾರೋ ಹೇಳಿದ ವಿಷಯನ ನಂಬಿದ್ರೆ ಹೇಗೆ ಅತ್ತೆ? ಸಾಕ್ಷಿಗಳು ಯಾವಾಗಂದ್ರೆ ಅವಾಗ ಬದಲಾಗ್ಬೋದು, ಆದ್ರೆ ಶಾಸ್ತ್ರಗಳು ಶಾಸನಗಳು ಯಾವತ್ತಿಗೂ ಬದಲಾಗೋದಿಲ್ಲ. ನಮ್ಮ ಪೂರ್ವಜರು ಹೇಳಿರೋ ಮಾತು ಸುಳ್ಳಾಗೋದಿಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ನಿಮ್ಮನೆ ವಾರಸ್ದಾರಲೇ ತೆಗ್ದಿದ್ದಾರೆ ಅಂತ ಅನ್ಕೋತೀನಿ ಅಮ್ಮವ್ರೆ. ಆದ್ರೆ ನಮ್ಗೆ ಯಾರಿಗೂ ಕಾಣಿಸ್ಲಿಲ್ಲ. ಹೌದು, ನಮ್ಗೆ ಯಾರಿಗೂ ಕಾಣಿಸ್ಲಿಲ್ಲ ಅಮ್ಮ. ಈಗ ನಾನ್ ನಿಜ ಹೇಳಿದ್ರೆ ಕಾವೇರಿನ ಸಾಯಿಸ್ಬಿಡ್ತಾರೆ, ನನ್ನೂ ಸಾಯಿಸ್ಬಿಡ್ತಾರೆ. ಸ್ವಲ್ಪ ದಿನ ಸುಮ್ನೆ ಇದ್ದು ನಿಜ ಹೇಳ್ತೀನಿ. ಅತ್ತೆ, ನೀವ್ ಇವಾಗ ಇದನ್ನೆಲ್ಲ ಯೋಚನೆ ಮಾಡಿ ಮನಸ್ಸು ಹಾಳು ಮಾಡ್ಕೋಬೇಡಿ. ನಿಮ್ಗೆ ಇವಾಗ ವಿಶ್ರಾಂತಿ ತುಂಬಾ ಅಗತ್ಯ ಇದೆ. ಬನ್ನಿ, ಡ್ರೆಸ್ ಚೇಂಜ್ ಮಾಡ್ಕೊಂಡು ನೀವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ. ಅಮ್ಮ ಅಮ್ಮ ನೀನೀಗ ರೆಸ್ಟ್ ಮಾಡು. ಹಾ ಶಿವ, ನಿನ್ನ ಮಗಳು ಬಂದಿರ್ಬೋದು, ನನ್ನ ಮೊಮ್ಮಗಳು ಬಂದಿರ್ಬೋದು, ನನ್ನ ಕಲ್ಯಾಣಿ ಬಂದಿರ್ತಾಳೆ. ಶಿವ, ನಿನ್ನ ಮಗಳು ಬಂದಿರ್ತಾಳೆ ಕಣೋ. ಆಗ್ಲೇ ಆ ದೇವಸ್ಥಾನದ ಬಾಗಿಲು ತೆಗಿಯಕ್ಕಾಗೋದು. ಹೌದು ದೊಡ್ಡಮ್ಮ, ನೀವು ಸ್ವಲ್ಪ ರೆಸ್ಟ್ ತಗೊಳ್ಳಿ. ಇಲ್ಲ, ಕಲ್ಯಾಣಿ ವಿಷಯನ ನಾನು ನೋಡ್ಕೋತೀನಿ. ಭಾವ, ನೀವ್ ಆಚೆ ಹೋಗಿರಿ,
ಅತ್ತೆ ಅವರು ಸೀರೆ ಚೇಂಜ್ ಮಾಡ್ಕೋಬೇಕು. ಅಮ್ಮ, ದೇವ್ರ ದಯದಿಂದ ನೀನು ಹುಷಾರಾದೆ, ನನಗಷ್ಟೇ ಸಾಕು. ಅಮ್ಮ, ಸ್ವಲ್ಪ ಹೊತ್ತು ನೀನು ರೆಸ್ಟ್ ಮಾಡು. ಹಾಂ, ಹ್ಞೂ. ಅತ್ತೆ ಬನ್ನಿ. ಹಲೋ ಮಿಸ್ಟರ್, ಇಲ್ಲಿ ಒಂದ್ ಸ್ವಲ್ಪ ಕೆಳಗ್ ನೋಡಿ. ಹೇಳಿ, ಯಾರು ನೀವು? ಏನ್ ಬೇಕಾಗಿತ್ತು? ನೀವು ಈ ಮನೆ ವಾರಸ್ತಾರಳ? ದತ್ತು ತಗೊಂಡಿರೋ ವಾರಸ್ತಾಳು. ಅಷ್ಟಕ್ಕೂ ನೀವ್ಯಾರು? ನನ್ನ ಬಗ್ಗೆ ನೀವ್ಯಾಕೆ ಕೇಳ್ತಿದ್ದೀರಾ? ನಾನು ಹೇಮಂತ್, ಹಿಸ್ಟಾರಿಕಲ್ ಹೇಮಂತ್. ಚರಿತ್ರೆಯಲ್ಲಿ ಅಡಗಿರೋ ರಹಸ್ಯನ ಈ ಪ್ರಪಂಚಕ್ಕೆ ನನ್ನ ಚಾನಲ್ ಮುಖಾಂತರ ತಿಳಿಸ್ತೀನಿ. ಮಹಾದೇವಿಯವ್ರನ್ನ ಭೇಟಿಯಾಗಬೇಕು. ಅವ್ರ ಹತ್ರ ಒಂದು ರಹಸ್ಯನ ಹೇಳಬೇಕು. ನಮ್ಮ ಅಜ್ಜಿ ಆರೋಗ್ಯ ಈಗ ಸರಿ ಇಲ್ಲ, ಇವಾಗ ಭೇಟಿ ಆಗಕ್ಕಾಗಲ್ಲ. ನಾಳೆ ಬನ್ನಿ. ನಾಳೆ ಎಲ್ಲ ಬರೋದಕ್ಕಾಗಲ್ಲ, ನನ್ನ ಪರಿಸ್ಥಿತಿ ಹಾಗಾಗಿದೆ. ನಾನು ಇವತ್ತೇ ಮಹಾದೇವಿ ಅಮ್ಮವ್ರನ್ನ ಭೇಟಿಯಾಗಬೇಕು. ನಿಮ್ಮ ಊರ ಹತ್ರ ಇರೋ ನಿಮ್ಮ ಪೂರ್ವಿಕರು ಕಟ್ಟಿರೋ ದೇವಸ್ಥಾನದ ರಹಸ್ಯ, ನಿಂಗೆ ಸಂಬಂಧಪಟ್ಟಿರೋ ರಹಸ್ಯ ಕೂಡ. ಅಂದ್ರೆ ಇವನೇನಾದ್ರೂ ಕಾವೇರಿ ಬಾಗ್ಲು ತೆಗ್ದಿರೋದೇನಾದ್ರೂ ನೋಡಿದ್ನಾ? ನೋಡಿ ಆ ವಿಷಯನ ಹೇಳೋಕ್ ಬಂದಿದ್ದಾನ? ಪ್ಲೀಸ್ ಕಣ್ರಿ, ಮಹಾದೇವಿ ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ಹೇಳಬೇಕಾಗಿರೋ ರಹಸ್ಯನ ಹೇಳಿ ಆ ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡೋ ಪರ್ಮಿಷನ್ನ ತಗೊಂಡು ನಾನು ಹೊರಟೋಗ್ಬಿಡ್ತೀನಿ. ಹೇಳಿದ್ನಲ್ಲ ಬ್ರೋ, ರಾಜಮಾತೆ ಆರೋಗ್ಯ ಸರಿ ಇಲ್ಲ, ಅವರು ಯಾರನ್ನೂ ಭೇಟಿ ಮಾಡೋಕ್ಕಾಗಲ್ಲ. ಈ ರಹಸ್ಯ ನಿಮ್ ವಂಶದ ವಾರಸ್ದಾರಳಿಗೆ ಸಂಬಂಧಪಟ್ಟಿರೋದು ಅಂತ ಗೊತ್ತಾದ್ಮೇಲೂ ಭೇಟಿಯಾಗಕ್ ಬಿಡಲ್ವಾ? ಹಾಗಿದ್ರೆ ಓಕೆ, ನಾನೇ ಹೊರಟೋಗ್ತೀನಿ. ಅಮ್ಮ, ವಕೀಲ್ ಸಾಹೇಬ್ರೆ, ಅವ್ರನ್ನ ತಡೀರಿ. ನಿಂತ್ಕೊಳ್ಳಿ. ಈಗಲೇ ಭೇಟಿ ಮಾಡಿಸ್ತೀನಿ. ಆದ್ರೆ ಜಾಸ್ತಿ ಡಿಸ್ಟರ್ಬ್ ಮಾಡಬಾರ್ದು. ಬಂದೇ ಹೇಳ್ದೆ ಹೋದನ ಹತ್ರ ಹೊರಟೋಗ್ತಾ ಇರಬೇಕು. ಸರಿ ಆಯ್ತು, ಬನ್ನಿ. ನಾರಾಯಣಮ್ಮಂಗೆ ಮಾತ್ರ ನಿಜ ಗೊತ್ತು. ಅವಳನ್ನ ಮಾತ್ರ ಸಾಯಿಸಿದ್ರೆ ಮುಗ್ದೋಯ್ತು ಅನ್ಕೊಂಡೆ. ಈಗ ಇವನೊಬ್ಬ ಎಲ್ಲಿಂದನೋ ಬಂದ. ರಹಸ್ಯ ಹೇಳೋದಕ್ಕೆ ಬಂದಿರೋ ಇವನ್ನ ರಹಸ್ಯವಾಗೇ ಇರಿಸ್ಬೇಕು. ಈ ಕುಳ್ಳ ದೊಡ್ಡಮ್ಮನ್ಗೆ ಹೇಳೋ ರಹಸ್ಯದ ಮೂಲಕ ಕಾವೇರಿನೇ ಕಲ್ಯಾಣಿ ಅಂತ ಗೊತ್ತಾಗ್ಬಿಡುತ್ತೆ. ಈ ವಿಷಯ ಹೇಳೋದಕ್ಕೆ ನಾವು ಅಡ್ಡ ಬರ್ತಿದ್ದೀವಿ ಅಂತನೂ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ನಮ್ಮನ್ನ ಮನೆಯಿಂದನೂ ಹೊರಗಾಕ್ಬಿಡ್ತಾರೆ. ಆಹಾ, ಬನ್ನಿ, ಇಲ್ಲೇ ಕೂತ್ಕೊಳ್ಳಿ. ಆಗ್ಲಿ. ಕೂತ್ಕೊಳ್ಳಿ. ನೀವಿಲ್ಲೇ ಇರಿ, ನಾನು ಹೋಗಿ ಅಜ್ಜಿನ ಕರ್ಕೊಂಡು ಬರ್ತೀನಿ. ಬೇಗ ಕರ್ಕೊಂಬನ್ನಿ. ಬ್ರದರ್, ಸ್ವಲ್ಪ ವಾಟರ್ ತಗೊಂಬರ್ತೀಯಾ? ಆಗ್ಲಿ. ಹಲೋ ಬ್ರದರ್, ತುಂಬಾ ಚಿಲ್ಲಾಗಿರ್ಬೇಕು, ತುಂಬಾ ತಣ್ಣಗಿರ್ಬೇಕು. ಒಳಗೆ ತುಂಬಾ ಹಾಟ್ ಆಗಿದೆ. ಸರಿ ಸರ್, ಬೇಗ. ಓಹೋ, ಸರ್ ನಮಸ್ತೆ. ಹಾ, ನಮಸ್ತೆ. ನಿನ್ನೆ ದೇವಸ್ಥಾನದಲ್ಲಿ ವಿಡಿಯೋ ಮಾಡುವಾಗ ಆ ವಿಡಿಯೋದಲ್ಲಿ ನೀವು ಇದ್ರಿ ಸರ್. ಹೌದಾ? ಹೌದು ಸರ್. ಮುಚ್ಚು ಬಾಯ್.
ವರ್ಷ ಯಾರಿಗೂ ಗೊತ್ತಿಲ್ದಿರೋ ರಹಸ್ಯನ ಎಲ್ರಿಗೂ ಗೊತ್ತಾಗೋ ಥರ ಮಾಡಿ ನಮ್ಮನ್ನ ರಾಜ್ಮಹಲಿಂದ ಹೊರಗೋಗೋ ಥರ ಮಾಡ್ತೀಯಾ? ನಿನ್ನನ್ನು ಸಾಯಿಸಿ ನಿನ್ನ ಚಾನಲಲ್ಲೇ ನ್ಯೂಸ್ ಆಗೋ ಥರ ಮಾಡ್ತೀನಿ. ನೋಡ್ತಾ ಇರೋ ನನ್ನ ಮಗನೇ. ಅಮ್ಮ, ಸಾಹೇಬ್ರೆ ಅವರಲ್ಲಿ ಕುಡಿಯೋದು ನೀರು ಬೇಕು ಅಂತ ಕೇಳಿದ್ರು. ತಗೊಂಡ್ ಬರೋಷ್ಟರಲ್ಲಿ ಹೊರಟೆ ಹೋಗಿದ್ದಾರೆ ಅವರು.